ಶಾಲೋಮ್, ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಜನರೇ, ಹೇಗಿದ್ದೀರಾ? ವಾರದ 2ನೇ ದಿನಕ್ಕೆ ನಾವು ಬಂದಿದ್ದೀವಿ. ಬನ್ನಿ, ಈ ದಿನ ನಮ್ಮೆಲ್ಲರಿಗಾಗಿ ಪರಿಶುದ್ಧಾತ್ಮ ದೇವರು ತಂದಿರೋ ಒಂದು ವಾಕ್ಯ, ಕೀರ್ತನೆಗಳು 86ನೇ ಅಧ್ಯಾಯ 17ನೇ ವಚನ. ಕೀರ್ತನೆಗಳು 86:17, 17. ಒಳ್ಳೆಯದಕ್ಕಾಗಿ ನನಗೆ ಒಂದು ಗುರುತು ಕೊಡು, ಆಗ ನನ್ನ ಹಾಗೆ ಮಾಡುವವರು ನೋಡಿ ನಾಚಿಕೆ ಪಡುವರು. ಕರ್ತನೇ, ನೀನೇ ನನಗೆ ಸಹಾಯ ಮಾಡಿ ನನ್ನನ್ನು ಆಧರಿಸಿದಿ. ಆಮೆನ್. ಗಿವ್ ಮಿ ಎ ಸೈನ್ ಆಫ್ ಯುವರ್ ಗುಡ್ನೆಸ್ ದಟ್ ಮೈ ಎನಿಮೀಸ್ ಮೇ ಸೀ ಇಟ್ ಅಂಡ್ ಬಿ ಪುಟ್ ಟು ಶೇಮ್. ಫಾರ್ ಯು ಲಾರ್ಡ್ ಹ್ಯಾಡ್ ಹೆಲ್ಪ್ ಮೀ ಅಂಡ್ ಕಂಫರ್ಟೆಡ್ ಮೀ. ಬಹಳ ಧೈರ್ಯ ತುಂಬಿಸಿರುವ ವಾಕ್ಯ. ಅದೇ ರೀತಿಯಾಗಿ ಈ ವಾಕ್ಯ ನಮ್ಮನ್ನು ಬಲಪಡಿಸಿರುವ ವಾಕ್ಯ. ಭಕ್ತನು ಹೀಗೆ ಹೇಳುತ್ತಾ ಇದ್ದಾನೆ, ಒಳ್ಳೆಯದಕ್ಕಾಗಿ ನನಗೆ ಒಂದು ಗುರುತನ್ನು ಕೊಡು. ಪ್ರತಿ ಮುಂಜಾನೆ ವೇಳೆಯಲ್ಲಿ ನಾವು ನೀವು ಪ್ರಾರ್ಥನೆಗೆ ಕೂರುವಾಗ ನಮ್ಮ ಆಸಕ್ತಿ ಕೂಡ ಹೀಗೆ ಇರಬೇಕು. ನನಗೆ ಒಂದು ಗುರುತನ್ನು ಕೊಡಯ್ಯ. ಈ ಗುರುತು ಹೇಗಿರ್ಬೇಕಂದ್ರೆ, ನನ್ನನ್ನು ಹಗೆ ಮಾಡೋರು, ನನ್ನನ್ನು ದ್ವೇಷಿಸೋರು, ನನ್ನ ಶತ್ರುಗಳು ಅದು ನೋಡಿ ಅವ್ರಿಗೇನಾಗಬೇಕಂದರೆ ನಾಚಿಕೆ ಪಡಬೇಕು. ಆಮೇನ್. ಇದ್ಯಾ ಈ ಧೈರ್ಯ ಎಲ್ಲರಿಗೂ ಕೇಳೋದು ಇಲ್ಲ. ಯಾರು ಕರ್ತನಕ್ಕಾಗಿ ಕಳೆದ ದಿನ ಪ್ರಕಾರ ಕೇಳಿದ ಪ್ರಕಾರ ಉದಯ ಕಾಲದಲ್ಲಿ, ಮುಂಚಾನೆ ವೇಳೆಯಲ್ಲಿ, ಬೆಳಗಿನ ಜಾವದಲ್ಲಿ ದೇವರ ಮುಂದೆ ಪ್ರಾರ್ಥನೆಗೆ ಬರುತ್ತಾರೋ ಅವರು ಮಾತ್ರ ದೇವರ ಹತ್ರ ಈ ವಾಕ್ಯ ಪ್ರಶ್ನೆದ ರೂಪದಲ್ಲಿ ಕೇಳೋಕ್ ಸಾಧ್ಯ ಉಂಟು. ಏನಂದ್ರೆ, ನನ್ನನ್ನು ಹಗೆ ಮಾಡೋರು, ನನ್ನ ಶತ್ರುಗಳ ಮುಂದೆ ನಾನು ಸ್ಥಿರವಾಗಿ ನಿಲ್ಲಬೇಕು, ಸ್ಥಿರವಾಗಿ ನಿಂತುಕೋಬೇಕಂದ್ರೆ ನನಗೆ ಒಂದು ಗುರುತನ್ನು ಕೊಡು ಸ್ವಾಮಿ. ಪ್ರಿಯ ದೇವರ ಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಿದ್ರೆ ಆಶೀರ್ವಾದದ ಜೊತೆಯಲ್ಲಿ ಒಂದು ಗುರುತನ್ನು ಕೊಡುತ್ತಾರೆ. ಆ ಗುರುತು ಹೇಗಿರುತ್ತದೆ ಅಂದ್ರೆ, ಯಾರು ನಿಮ್ಮನ್ನು ತಳ್ಳೋಣ, ಯಾರು ನಿಮ್ಮನ್ನು ಹಗೆ ಮಾಡೋಣ, ಯಾರು ನಿಮ್ಮನ್ನು ಕೇವಲವಾಗಿ ನೋಡೋಣ, ಯಾರು ನಿಮ್ಮನ್ನು ಅವಮಾನವು ನೋಡುವ ಇಷ್ಟಪಡ್ತಾರೋ ಅವರ ಮುಂದೆ ಅವರೇ ನಾಚಿಕೆ ಪಡೋ ಹಾಗೆ ದೇವರು ನಿಮ್ಮನ್ನು ಸ್ಥಿರಪಡಿಸಿ ಬಲಪಡಿಸ್ತಾರೆ. ಅದೇ ಗುರುತು. ಆಮೆನ್. ಹಲ್ಲೆಲೂಯಾ. ಏನೆಂದರೆ, ನೀನು ನನಗೆ ಸಹಾಯ ಮಾಡಿ ನನ್ನನ್ನು ಆಧರಿಸಿದಿ. ಇದೇನ್ರಿ ಗುರುತು? ದೇವರ ಸಹಾಯ, ದೇವರು ನಮ್ಮನ್ನು ಆಧರಿಸುವಾಗ ನಾಶವಾಗುತ್ತಿರೋ ನಮ್ಮ ಜೀವನ ಮರಳಿ ಕಟ್ಟಿ ಹೇಗೆ ದೇವರು ಸ್ಥಿರಪಡಿಸ್ತಾರೆ, ಇದೇ ಗುರುತು. ಈ ಗುರುತನ್ನು ನೋಡಿ ನಮ್ಮ ಶತ್ರು, ನಮ್ಮ ವೈರಿ ನಾಚಿಕೆ ಪಡ್ತಾನೆ. ಆಮೆನ್. ಒಂದು ವೇಳೆ ನಿಮ್ಗೆ ವಿರುದ್ಧವಾದ ಮನುಷ್ಯರಾಗಲಿ, ಅಂಧಕಾರ ಶಕ್ತಿಗಳಾಗಲಿ ನಿಮ್ಮನ್ನು ನಾಶಪಡಿಸೋಣ ಅಂತ ಈ ಸಮಯದಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆ ಅನುಭವ ನಮ್ಮಲ್ಲಿದ್ದಾರೆ. ನಿಶ್ಚಯವಾಗಿ ಅವರ ಮುಂದೆ, ಆ ಶತ್ರು ಮುಂದೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ನಿಲ್ಲಿಸುತ್ತಾರೆ. ಹಾಗಿದ್ರೆ ಬನ್ನಿ, ಕನೆಗಳು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ವಾಕ್ಯದ ಪ್ರಕಾರವಾದ ಜೀವನ ಮಕ್ಕಳನ್ನು ಕೇಳಿ ಅನುಭವಿಸಿ ಅದರ ಪ್ರಕಾರ ನಡೆಯುವಂತ ಸಹಾಯ ನೀಡಯ್ಯ. ಹೌದು ರಾಜ, ಈ ದಿನಗಳಲ್ಲಿ, ಈ ದಿವಸಗಳಲ್ಲಿ ನೀನು ಒಂದು ಗುರುತು, ಇವರ ಕುರಿತು ನೀನು ತೋರಿಸಿ ಇವರ ಶತ್ರುಗಳ ಮುಂದೆ ನೀನು ಇವ್ರನ್ನ ಎತ್ತಿ ಬಲಪಡಿಸುವಾಗ ಅವರು ನಾಚಿಕೆ ಹೊಂದಬೇಕಯ್ಯ. ಅಯ್ಯ, ಅದು ನಿನ್ನಿಂದ ಮಾತ್ರವಾಗುತ್ತದೆ. ಹೇಳ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವನದಲ್ಲಿ ನೀನೊಂದು ಗುರುತನ್ನು ತೋರಿಸಿ ಇವ್ರನ್ನ ಸ್ಥಿರಪಡಿಸಿ ಬಲಪಡಿಸಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ಭಯಪಡಬೇಡಿ, ಧೈರ್ಯವಾಗಿರಿ. ದೇವರು ನಿಮ್ಗಾಗಿ ಒಂದು ಗುರುತನ್ನು ಕಲ್ಪಿಸುತ್ತಾ ಇದ್ದಾರೆ. ನಾಳೆ ಮರಳಿ ಇದೇ ಸಮಯದಲ್ಲಿ ನಾವು ಭೇಟಿಯಾಗೋನಲ್ಲಿ ತನಕ ದೇವರ ಮಹಾಕೃಪೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು.